ನಾವು ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡೋದಿದೆ. ಮಳವಳ್ಳಿ ತಾಲೂಕು ಸುತ್ತಮುತ್ತ ಇರುವಂತಹ ಎಲ್ಲಾ ಎಂಟರ್ ಕೆರೆಯಲ್ಲಿ ಎಲ್ಲಾ ಕೂಡ ಉಳಿತದ ಕೆಲಸ ಮಾಡಿದ್ದಾರೆ, ಎಲ್ಲೂ ಕೂಡ ತಡಿತಾ ಇಲ್ಲ. ಈಗ ನಾವು ಪ್ರಶ್ನೆ ಮಾಡಿದ್ರೆ ಅದು ಎಲ್ಲರೂ ಕೂಡ ಅಕ್ರಮವಾಗಿ ಮಣ್ಣು ತೆಗ್ದಿದ್ದಾರೆ ಅಂತ ನೀವು ಈಗ ನಮ್ಗೆ ಹತ್ರ ಹೇಳ್ತಿದ್ರಿ. ಯಾವುದೇ ನಿರ್ಬಂಧಿತ ನಾಮಫಲಕ ಇಲ್ಲದೆ ಇರೋ ಕಡೆ ನೀವು ಯಾವ ದೊಣ್ಣೆ ನಾಯಕನ ಅಪ್ಪಣೆ ಕೇಳಬೇಡಿ, ನೀವು ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಪರ್ವ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯ ಅಂತ ಒಂದು ಗಾದೆ ಮಾತಿತ್ತು. ಆ ರೀತಿ ಕೆರೆ ಮಣ್ಣಿಗೆ ಯಾರ ಅಪ್ಪಣೆ ಬೇಕೋ ಗೊತ್ತಿಲ್ಲ. ಬಂಧುಗಳೇ, ಇವತ್ತು ಇಡೀ ರಾಜ್ಯಾದ್ಯಂತ ಬರದ ಛಾಯೆ, ಬರಗಾಲದ ಒಂದು ಬವಣೆಯಿಂದ ಎಲ್ಲ ಕೆರೆ ಕಟ್ಟೆಗಳು ಕೂಡ ಬರಿದಾಗಿ ನಿಂತಿದ್ದಾವೆ. ಇದೇ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಪ್ರತಿ ಬಾರಿ ಕೆರೆಗಳು ಕೂಳೆ ಆದಾಗ ಅಲ್ಲಿನ ಮಣ್ಣನ್ನು ತಮ್ಮ ಹೊಲಗದ್ದೆಗಳಿಗೆ ಗೊಬ್ಬರವಾಗಿ ಮತ್ತೊಂದು ರೂಪದಲ್ಲಿ ಅದನ್ನು ಹೊರಗಡೆಗೆ ಸಾಗಾಣಿಕೆ ಮಾಡಿ ಕೆರೆಯಾಗ ಒಂದು ಸ್ಥಿತಿಗತಿಯನ್ನು ಸದಾ ಕಾಪಾಡ್ಕೊಂಬಂದಿದ್ದಾರೆ. ಅಂದರೆ ಆ ಹೂಳು ತುಂಬಿದಂಥ ಹೂಳನ್ನು ಹೊರಗಡೆ ತೆಗೆದಿದ್ದಾರೆ. ಈ ಹೂಳು ತೆಗೆಯುವಂಥ ಎಲ್ಲ ಒಂದು ಗುರುತರವಾದ ಜವಾಬ್ದಾರಿ ಸರ್ಕಾರದ್ದು, ತಾಲೂಕು ಆಡಳಿತದ್ದು, ಜಿಲ್ಲಾಡಳಿತದ್ದು. ರೈತರು ಸ್ವಪ್ರೇರಣೆಯಿಂದ ಇಂಥ ಸಂದರ್ಭದಲ್ಲಿ ಆ ಒಂದು ಕೆರೆಗಳ ಹೂಳನ್ನು ತೆಗಿಲಿಲ್ಲ ಅಂತಂದಿದ್ರೆ ಬಹುಶಃ 80% ಕೆರೆಗಳು ಮುಚ್ಚೋಗ್ತಿದ್ವೇನು. ಸರ್ಕಾರವನ್ನು ಕಾಯ್ದೆ ಒಂದು ರೀತಿ ಗೊಬ್ಬರವಾಗಿ ಬಳಕೆ ಮಾಡಿಕೊಂಡು ಒಂದು ರೀತಿ ಕೆರೆಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಿರುತ್ತರಲ್ಲಿ ಬಹುದೊಡ್ಡ ಪಾತ್ರ ನಮ್ಮ ರೈತರು. ಇಂತಿರುವ ಸಂದರ್ಭದಲ್ಲಿ ಇಡೀ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳಲ್ಲೂ ಕೂಡ ರೈತರು ಆ ಒಂದು ಮಣ್ಣನ್ನು ಹೊರಗಡೆ ತೆಗಿತಾ ಇದ್ದಾರೆ. ಒಂದು ವಿಶೇಷ ಪ್ರಕರಣ ಏನಪ್ಪ ಅಂದರೆ, ಮಳವಳ್ಳಿ ತಾಲೂಕು ಕಂದೇಗಾಲ ಕೆರೆಯಲ್ಲಿ ರೈತರು ಮಣ್ಣನ್ನು ಬಳಸ್ಕೆ ಬರ್ತಾ ಇದ್ದಾರೆ. ಆ ಒಂದು ಅಧಿಕಾರಿಗಳು ಹೋಗಿ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನೋ ಗೊತ್ತಿಲ್ಲ. ದಯಮಾಡಿ ಇದೇ ರೀತಿ ಈ ಹಿಂದೆ ಕಲ್ಕುಣಿ ಕೆರೆಗೆ ಅವೈಜ್ಞಾನಿಕವಾಗಿ ಕಮರ್ಷಿಯಲ್ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಇಟ್ಟಿಗೆಗೋಸ್ಕರ ಮಣ್ಣನ್ನು ತೆಗಿತಿದ್ದಾರೆ. ಅದನ್ನು ವಿಪರೀತ ಒಂದೇ ಕಡೆ ಒಂದು ದೊಡ್ಡ ದೊಡ್ಡ ಹೊಂಡಗಳನ್ನು ನಿರ್ಮಾಣ ಆಗ್ತಿದ್ದಾವೆ. ಇದು ಅಪಾಯ ಆಗ್ತದೆ ಜಾನುವಾರುಗಳಿಗೆ ಮುಂದೊಂದು ದಿನ ಅಂತೇಳಿ ತಹಸೀಲ್ದಾರ್ ಅವರಿಗೆ ನಮ್ಮ ವಾಹಿನಿಯ ವರದಿಗಾರರೇ ದೂರು ಕೊಟ್ಟಿದ್ದರೂ ಕೂಡ ಕ್ರಮ ವಹಿಸಿದಂಥ ತಾಲೂಕು ಆಡಳಿತ ಇವತ್ತು ಕಂದೇಗಾಲ ಕೆರೆಯಲ್ಲಿ ಮಣ್ಣನ್ನು ತೆಗೆದಿರ್ತಕ್ಕಂಥ ರೈತರ ಮೇಲೆ ಏಕಾಏಕಿ ಹೋಗಿ ನಿರ್ಬಂಧ ಏರಿ ತೊಂದರೆ ಕೊಡ್ತಿದೆ. ಇಡೀ ಕಂದೇಗಾಲದ ಎಲ್ಲ ಜನತೆ ಇದನ್ನು ಖಂಡಿಸ್ತಾ ಇದ್ದಾರೆ. ಹೇಳಿ, ಈ ಕೆರೆಯ ಮಣ್ಣಿಗೆ ಹೊಣೆ ಯಾರು, ಯಾರ ಅಪ್ಪಣೆ ಬೇಕು? ಮೊದಲೇ ಹೇಳಿದಾಗೆ ಹೊಳೆ ನೀರಿಗೆ ದೊಣ್ಣನಾಯಕನ ಅಪ್ಪಣೆಯ ಅಥವಾ ಕಂದೇಗಾಲ ಕೆರೆಯ ಮಣ್ಣಿಗೆ ತಾಲೂಕು ಆಡಳಿತದ ಅಪ್ಪಣೆನ? ದಯಮಾಡಿ ಶಾಸಕರು ನರೇಂದ್ರ ಸ್ವಾಮಿ ಅವರು ಮಧ್ಯಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ಕೊಡಬೇಕು. ಈ ಒಂದು ಕೆರೆಯ ಸುಸ್ಥಿತಿಯನ್ನು ಕಾಪಾಡೋದ್ರಲ್ಲಿ ರೈತರು ಪರವಾಗಿ ನಿಲ್ಲಬೇಕು ಅನ್ನೋದೇ ನಮ್ಮ ವಾಹಿನಿಯ ಕಳಕಳಿ. ಮಾಡ್ತಾವ್ರೆ, ಅವ್ರು ಮಾಡ್ತಾ ಇಲ್ಲ, ಅವ್ರ ಮೇಲೆ ಎತ್ತಾಕೋದ್ರ ಬದಲು ಫಸ್ಟ್ ಒಬೇರಿ ನೀವು ಕೊಡ್ತಾ ಇಲ್ಲ. EC ಅವರು ಇಡೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಿಗ್ತಾರೆ, ಆಯ್ತಲ್ಲ, ಹೋಗಿ ಮಾತಾಡ್ರಿ. ಹಿಂಗಿಷ್ಟು ದಿವಸ ಆಯ್ತು ಕೊಟ್ಟು ನಮ್ಗೆ ಕ್ರಮ ತಗೊಂಡಿಲ್ಲ ಅಂತ ಒಂದು ಕ್ರಮ ಆಗ್ತದೆ. ಅದ್ಬಿಟ್ಟು ಹೆಂಗ್ ಬೇಕಂಗ್ ಮಾಡ್ತೀನಿ ಅಂದ್ರೆ ಹಿಂಗ ಅರ್ಥ ಆಗುತ್ತೆ. ನಿಮ್ಮ ಹತ್ರ ನಮಗೆ 2 ದಿನ ಟೈಮ್ ಕಳೋರಲ್ಲ ಅವರು. ಆ 2 ದಿನ ಆದ್ಮೇಲೆ ಇವ್ರು ಈಗ ಮಾಡ್ದಲ್ಲ, 5 ದಿನ ಆದ್ಮೇಲೆ ತುಂಬಾ ಬೇಡ ಹೇಳಿದ್ನಲ್ಲ. ಇವ್ರು ಮಾಡ್ತಾ ಇಲ್ಲ, ಇವ್ರು ಮಾಡ್ತಾ ಇಲ್ಲ. ಇವರೇ ದೊಡ್ಡವರ, ಇವರೇ ದೊಡ್ಡವರ, ಇವರೇ ದೊಡ್ಡವರ ಯಾರು? ಹೇಳಿದ್ನಲ್ಲ, ಇವ್ರು ಮಾಡ್ತಾ ಇಲ್ಲ. ಇವ್ರು ಹೈಯರ್ ಆಫೀಸರ್ಸ್ ಅವ್ರ ಹತ್ರ ಹೋಗಿ ಕೂತ್ಕೊಳ್ರಿ, ಅವರು ಕೇಳ್ತಾ ಇಲ್ಲ. ಅದಕ್ಕಿಂತ ದೊಡ್ಡವರು ಅವರು, ಆಯ್ತಲ್ಲ. ಮಂಡ್ಯ ಇಲ್ಲಿ ಎಷ್ಟು ಕಿಲೋಮೀಟರ್? 30. ಎಷ್ಟು ಗಂಟೆ ಸಿಕ್ಕೋಕಲ್ಲ ಸರ್ ಅವ್ರು ಬಿಟ್ರೆ. ಈಗ ನಾನು ಹೇಳಿದ್ನಲ್ಲ, ಈಗ ಅವ್ರು ಕಂಪ್ಲೇಂಟ್ ಕೊಟ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀರಿ. ಇವತ್ತು ನಾಳೆ ಏನ್ಕಂದ್ರೆ ಹಿಂಗೆ ಮಳೆ ಹೋದ್ಬಿಡ್ಲಿ ಹೇಳದ್ನಲ್ಲ, ಆಗುವಂತ ಕೆಲಸ ಮಾಡ್ರಿ. ಆಗದೆ ಇರುವಂತ ಯಾಕೆ ಯೋಚನೆ ಮಾಡಿ ಏನೇನೋ ಮಾತಾಡ್ತಾರೆ. ನಾನು ಹೇಳುದು ಅರ್ಥ ಆಗ್ತೀನಪ್ಪ. ಬೇರೆ ಏನಾಗಿದೆ ಎಂತಾಗಿದೆ ಕೇಂದ್ರಡಿಗೆ ಸೇರುತ್ತೆ, ಇದು ಮವಳಿಗೆ ಸೇರಲ್ಲ ಅಂತ ಹೇಳ್ತಾರೆ. ಇವರು ಯಾವ್ದು ಮವಳಿ ತಾಲೂಕು ಅದು ಕೇಂದ್ರಡಿಗೆ ಸೇರುತ್ತೆ. ಅದು ಹೇಳಿದ ಅರ್ಥ ಆಗ್ತಲ್ಲ ಯಜಮಾನ. ಈಗ ಕೆಂಬುದ್ ಕೇಳ್ರಿ ಯಜಮಾನ್ರೆ, ಕೆಂಬುದ್ ಕೆರೆ ತೆಗಿತಾವ್ರೆ, ಇನ್ನೊಂದು ಕೆರೆ ತೆಗಿತಾವ್ರೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಮಿಷನ್ ತಗೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ.
ಅದ್ಬಿಟ್ಬಿಟ್ಟು ನೀವು ಇರೋದೇ ಹೆಂಗೆ ಮಾಡೋದೇ ಹೆಂಗೆ ಅಂತ ಈಗ ಪುನಃ ಏನೇನೋ ಮಾತಾಡೋದಕ್ಕೆ ಹೋಗ್ಬಿಡ್ರಿ. ಅಲ್ಲಿ ಫಸ್ಟ್ ಈಗ ನಾನು JCB ತಗೊಂಡು ಹೋಗ್ತೀನಿ ಈಗ ಅಷ್ಟೇ. JCB ತಗೊಂಡು ಹೋಗ್ತೀನಿ. ಫ್ಯಾಕ್ಟ್ರಿಗಳು ಹಿಂಗೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಬಂದ ಹೇಳಿದ್ರು ನೀವು ಮಾಡ್ತೀನಿ ಅಂದ್ರೆ ಏನಂಗೆ ಯಾರು JCB ಓನರ್ ಯಾರು ಹೇಳಿಕೊಡ್ರಿ, ಏನ್ ಸಮಸ್ಯೆ ಏನಾಯ್ತು? ಮಳವಳ್ಳಿ ತಾಲೂಕಲ್ಲಿ ಎಲ್ಲಾ ಕೆರೆನೂ ಪರ್ಮಿಷನ್ ತಗೊಳ್ಳೋಕೆ ಉಳಿಯುತ್ತವೆ. ಎಲ್ಲಾ ಕೆರೆ ಪರ್ಮಿಷನ್ ಇಲ್ದೇನೆ ನಮ್ಮ ಮೇಲೆ ಇವ್ರು ಕೇಳಿದಾಗ ಏನಾದ್ರು ನೀವೆಲ್ಲ ಗ್ರಾಮ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ ನೀವು ಮಾತಾಡ್ಕೊಂಡು ನೀವು ಉಳಿಯೋದು ನಂದೇನು ಒಬ್ಜೆಕ್ಷನ್ MLA ಸಾಹೇಬರು ಹೇಳೋದು. ಇವರು ಈಗ ಅರ್ಜಿ ಕೊಟ್ಟು ಒಂದು 7-8 ದಿವಸ ಆಗದೆ. 7-8 ದಿವಸ ಆದರೂ ಅದ್ರ ಬಗ್ಗೆ ಕ್ರಮ ತಗೊಂಡ್ರೆ ಡಿಪಾರ್ಟ್ಮೆಂಟ್ ಅವ್ರದೇ ತಪ್ಪಿ. ಡಿಪಾರ್ಟ್ಮೆಂಟ್ ಕಾನೂನಾತ್ಮಕ ಕರೆಕ್ಟ್ ತಗೊಂಡಿದ್ರೆ ಈ ಕೆಲಸ ಸುಳಿತವಾಗುತ್ತೆ. ಎಲ್ಲಾ ಕೆರೆನೂ ಉಳಿಯುತ್ತವಾಗ ನಮ್ಮ ಕೆರೆ ಯಾಕೆ ಉಳಿಯುತ್ತ ಬರೋದು? ನಮ್ಮ ಹುಡುಗರು ಎಲ್ಲಾ ಜಮೀನಿಗೂ ಮಣ್ಣು ಬೇಕಾಗಿದೆ, ಮಣ್ಣಿನ ಅವಶ್ಯಕತೆ ಇದೆ ರೈತರಿಗೆ. ಬದುಕು ಇದಾರು ಕೆರೆನೂ ಒಣಗೋಯ್ತು, ಎಲ್ಲ ಒಣಗೋದು, ಈ ಮಣ್ಣು ತಗೋಕೆ ಅವಕಾಶ ಇಲ್ಲ. ಅದ್ರ ಅರ್ಥ ಏನಿದು ಅಂತ ನಾನು ನಿಮ್ಮ ಹತ್ರ ಹೇಳಿದ್ರೆ ನೀವೆಲ್ಲ ಒಗ್ಗಟ್ಟ ತಕ್ಕನಿ ಒಗ್ಗಟ್ಟಾಗಿದ್ರು ತಕ್ಕನಿ ಅಂತ ಹೇಳಿ ಆಪೋಸಿಟ್ ಮಾಡಿದವ್ರ ಈಗ ಈ ಡಿಪಾರ್ಟ್ಮೆಂಟ್ ಅವರೇ ಈ PDP ನೀರಾವರಿ ಇವರೇ ಮಾಡ್ತಾರೆ. ಏನಂತ ಹೇಳಿದ್ರು ಇವರು? ಅವ್ರು ಹೇಳಿದ್ರೆ ನಾನು ಈ 1 ದಿನ 2 ದಿನ 3 ದಿನ ಪರ್ಮಿಷನ್ ತಗೊಂಡ್ರೆ ಅವಕಾಶ ಕೊಡು ಅಂತ ಹೇಳ್ತಾವ್ರೆ. ದಿನ 15 ಹೇಳ್ತಾವ್ರೆ ನನಗೆ. ಆಮೇಲೆ ನೀವು ಹೇಳಿದ್ರೆ ಈ ತರ ಹೇಳ್ತಾರೆ ಏನ್ ಮಾಡೋದು ಇಂಥದ್ಗೆ. ಈಗ ಅವ್ರ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಕಾರಣ. ಈಗ ಯಾರು ಬಂದು ಹಿಂಗು ಮಾಡ್ತೀರ, ಅವ್ರು ಕರೆಕ್ಟಾಗಿ ಕೊಡಿದ್ರೆ ಇವ್ರು ಹಾಕ್ಬಿಟ್ರು ಇಲ್ಲಿ ಯಾರು ಬದಲ ಆ ಡಿಪಾರ್ಟ್ಮೆಂಟ್ ಕಾರಣದಿಂದ ಹಿಂಗೆ ತೊಂದರೆ ಆಗುತ್ತೆ ಅಷ್ಟೇ, ಏನೂ ಇಲ್ಲ. ಸರ್ ಪಕ್ಕದ ಕೆರೆ ಕಾಲುವೆಣಿ ಕೆಂಬುದ ಕೆರೆ ಮುಟ್ಟಿದ ಸುಮಾರು ಒಂದು ಆಳದ ಎತ್ತರೆ. ಆ ಕೆರೆಗೆ ಒಂದು ಕಾನೂನು, ನಮ್ಮ ಕಂದಗಾಲದ ಕೆರೆ ಒಂದು ಕಾನೂನು. ಮತ್ತೆ ಮಾದರಳ್ಳಿ ಕೆರೆ, ಗೌಡಗೆರೆ ಕೆರೆ, ಸೂಳೆ ಕೆರೆ ಎಲ್ಲಾ ಕೆರೆಗಳು ಇರ್ತವ್ರೆ. ಮಾದಳ್ಳಿ ಕೆರೆ, ಈ ಕಂದಗಾಲ ಕೆರೆ ಸುಮ್ಮನೆ ನಾವು ಹೆಂಡತಿಗಾಗದೆ ಒಂದು 3 ತಕತ್ತೀವಿ ಅಂದ್ಬಿಟ್ಟು ಕೊಟ್ಟಿ. ಅದಕ್ಕೆ ಡಿಪ್ಲೇ ಏನು ಕೊಟ್ಟೇ ನಾವು ಡಿಪಾರ್ಟ್ಮೆಂಟ್. ಈಗ ನಮ್ಮ ಅದಕ್ಕೆ ಎಲ್ಲ ಕೆರೆ ಎತ್ತೋದು ಆಮೇಲೆ ಕಿತ್ಕೊಂಡ್ರು ಊರೆಲ್ಲ ಒಗ್ಗಡೆ ಸೇರಿ ಎತ್ತಾ ಇದ್ವು. ಈಗ ಅದಕ್ಕೆ ಬಂದು ಈಗ ಇಂಜಿನಿಯರ್ ಬಂದು ಅಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕರೆಸಿ ಎಲ್ಲ ಇದು ಮಾಡಿ ನಮ್ಮ ತಿಳ್ಕೊಳಕ್ ಕೊಡ್ತಾವ್ರೆ. ನಮಗೆ ಮುಂದೆ ಯಾರಿಗೂ ಮಾರ್ಕೆಟ್ ಸರ್ ಎಲ್ಲ ಹೊಲ ಜಮೀನು ಗದ್ದೆಗಳಿಗೆ ಕುಳಿ ಆಗಿರೋ ಜಮೀನುಗಳಿಗೆ ಮಾತ್ರ ಮಾರ್ಕೆಟ್ ಆದಿವಿ ಸರ್. ಆಮೇಲೆ ಕೆರೆ ನೀರು ಸಂಗ್ರಹಣೆ ಆಯ್ತು ಅಂದ್ಬಿಟ್ಟು ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ವಾಟರ್ ಸಪ್ಲೈ ಹೆಲ್ಪ್ ಆಯ್ತು. ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ಬಂದಾಗ ಹೆಚ್ಚು ನೀರು ಸಂಗ್ರಹಣೆ ಮಾಡ್ಕೊಳ್ಬೇಕು, ಅಕ್ಕಪಕ್ಕ ಜಾನುವಾರುಗಳಿಗೂ ಅನುಕೂಲ ಆಗ್ಬೇಕು, ರೈತರಿಗೂ ಅನುಕೂಲ ಆಗ್ಬೇಕು, ಬೋರ್ಗೂ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅಷ್ಟೇ ಮಣ್ಣು ಎತ್ತಿರುವಂತದ್ದು. ಇಲ್ಲಿ ಯಾರೋ ಟೆಂಡರ್ ತಗೊಂಡು ಮಣ್ಣನ್ನ ಯಾರು ಕೂಡ ಮಾರಾಟವನ್ನು ಮಾಡ್ತಿಲ್ಲ. ಹಾಲಿ ಶಾಸಕರಾದ ನರೇಂದ್ರ ಸ್ವಾಮಿ ಅವರ ಗಮನಕ್ಕೂ ಕೂಡ ಈ ಗ್ರಾಮಸ್ಥರೆಲ್ಲರೂ ಕೂಡ ತಂದಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ನೀವು 4 ಜನ ಏನು ಅಕ್ಕಪಕ್ಕದ ಹಳ್ಳಿಯವರು ಇದ್ದೀರಿ ಗ್ರಾಮಸ್ಥರು, ಕೂತು ತೀರ್ಮಾನ ಮಾಡ್ಕೊಂಡು ನೀವು ಒಗ್ಗಟ್ಟಿಂದ ಮಣ್ಣು ತೆಗೆಯುವಂತ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಿಂದ ಮಾಡ್ತಿರ್ಬೇಕಾದ್ರೆ ಯಾರೋ ಅಧಿಕಾರಿಗಳಿಗೆ ಯಾರೋ ಫೋನ್ ಮಾಡಿ ಮಾಹಿತಿ ಕೊಟ್ಟಿರ್ಬೋದು. ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಮಾಹಿತಿ ಕೊಟ್ಟ ತಕ್ಷಣ ಅಧಿಕಾರಿಗಳು ಬಂದು ಈ ರೀತಿ ತಡೆ ಹಿಡಿದ್ದಾರೆ. ನಾವು ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡೋದಿದೆ, ಮಳವಳ್ಳಿ ತಾಲೂಕು ಸುತ್ತಮುತ್ತ ಇರುವಂತಹ ಎಲ್ಲಾ ಎಂಟರ್ ಕೆರೆಯಲ್ಲಿ ಎಲ್ಲಾ ಕೂಡ ಉಳಿತದ ಕೆಲಸ ಮಾಡಿದ್ದಾರೆ, ಎಲ್ಲೂ ಕೂಡ ತಡಿತಾ ಇಲ್ಲ. ಈಗ ನಾವು ಪ್ರಶ್ನೆ ಮಾಡಿದ್ರೆ ಅದು ಎಲ್ಲರೂ ಕೂಡ ಅಕ್ರಮವಾಗಿ ಮಣ್ಣು ತೆಗ್ದಿದ್ದಾರೆ ಅಂತ ನೀವು ಈಗ ನಮ್ಗೆ ಹತ್ರ ಹೇಳ್ತಿದ್ರಿ. ನಮಗೂ ತೆಗೆಯಕ್ಕೆ ಅವಕಾಶ ಮಾಡ್ಕೊಡಿ, ಎಲ್ರಿಗೂ ಅನುಕೂಲ ಆಗ್ತಿದೆಲ್ಲ. ಇದೇನು ಮಣ್ಣನ್ನ ಯಾರು ಮಾರಾಟ ಮಾಡ್ತಿಲ್ಲ. ಇಲ್ಲಿ ಮಣ್ಣನ್ನು ಎತ್ತಿ RTC ದಾರರು ಅವರ ಜಮೀನಿಗೆ ಹಾಕೊಳ್ತಿದ್ದಾರೆ. ಏನೋ ಒಂದು 20 ಟ್ರಾಕ್ಟರ್ ಬೇಕೋ 30 ಟ್ರಾಕ್ಟರ್ ಬೇಕೋ ಎತ್ಕೊಳ್ತಿದ್ದಾರೆ. ಈ ಕೆರೆ ಉಳಿತದ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಇರ್ಬೋದು, ಇಲ್ಲ ನಮ್ಮ ಕಾವೇರಿನಲ್ಲಿ ನೀರು ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಕೆರೆಯಲ್ಲಿ ನೀರು ನಿಂತ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಬಿಟ್ರೆ ಯಾರೋ ಟೆಂಡರ್ ತಗೊಂಡು ಮಣ್ಣನ್ನ ಮಾರಾಟ ಮಾಡಿ ಹಣ ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಈ ರೈತರು ಒಗ್ಗಟ್ಟ ಮಾಡ್ತಿರೋ ಕೆಲಸ. ಇದರಿಂದ ಈ ವಿಡಿಯೋ ಮೂಲಕ ನಾನು ಶಾಸಕರಾದಂತ ನರೇಂದ್ರ ಸ್ವಾಮಿ ಅವ್ರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಉಳಿಸುವಂತ ಅನುಕೂಲ ಮಾಡ್ಕೊಡ್ಬೇಕಂತ ತಾವು ಮುಂದೆ ನಿಂತ್ಕೊಂಡು ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಅಷ್ಟೇ. ಯಾರಿಗೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಯಾವ ಊರವರು ಇದು ಶೇರ್ ಮಾಡ್ತಾರೆ? 4 ಗ್ರಾಮಕ್ಕೆ ಸೇರಿದಂತ ಕೆರೆ, 4 ಗ್ರಾಮದ ರೈತರು ಸೇರಿ ಇಲ್ಲಿ ತೀರ್ಮಾನ ತಗೊಂಡು ಮುಂದೆ ಏನ್ ಮಾಡ್ಬೇಕಂತಿದ್ರಿ? ನೋಡೋಣ. 2 ದಿನ ಕಾಲಾವಕಾಶ ಕೇಳಿದ್ದಾರೆ. ಅವ್ರ ಮಾತಿಗೆ ಗೌರವ ಕೊಟ್ಟು ಅಧಿಕಾರಕ್ಕೆ ನಾವು ಏನು ಅವ್ರ ಅಧಿಕಾರಿಗಳು ಬಂದಿದ್ರು ಅವ್ರ ಗೌರವ ಕೊಟ್ಟು AW ಇರ್ಬೋದು, ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು, ಎಲ್ಲರಿಗೂ ಕೂಡ ಗೌರವ ಕೊಟ್ಟು ನಾವು ಅವ್ರ ಮಾತಿನಂತೆ ನಿಲ್ಲಿಸುವಂತ ಕೆಲಸಗಳನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಮುಂದಿನ ದಿನ 2 ದಿನ ಕಾಲಾವಕಾಶ ಕೇಳಿದ್ದಾರೆ, ಕೊಟ್ಟಿದ್ದೀವಿ. ಇನ್ನು ಮುಂದೇನು ಅವಕಾಶ ಕೊಡ್ತಾರೇನೋ ಅಂತ ನಾವು ವಿಶ್ವಾಸ ಇದೆ. ಶಾಸಕರು ಅವಕಾಶ ಕೊಡಿಸುವಂತ ಕೆಲಸಗಳನ್ನು ಮಾಡಬೇಕು. ಕೊಳ್ಳೇಗಾಲ ಮಂಡ್ಯ ಜಿಲ್ಲೆ
ಮಳವಳ್ಳಿ ತಾಲೂಕಿನ ಕಂದೆಗಾಲ ಅನ್ನೋ ಗ್ರಾಮದಲ್ಲಿ ರೈತರುಗಳು ಕೆರೆ ಒಳಗೆ ಹೂಳನ್ನ ತಗೊಂಡು ಅವರ ಜಮೀನುಗಳು ಹೊಡ್ಕೊಳ್ಳಿಕ್ಕೆ ಚುನಾಯಿತ ಜನಪ್ರತಿನಿಧಿಗಳ ಅಡ್ಡಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಮುಖೇನ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆ ವಿಚಾರವಾಗಿ ನಾನೀಗ ಮಾತಾಡಬೇಕಾಗಿದೆ. ಇಡೀ ಜಿಲ್ಲೆಯಲ್ಲಿ ಸ್ವತಂತ್ರ ಪೂರ್ವದಲ್ಲ ಮಹಾರಾಜರ ಆಳ್ವಿಕೆಯಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಿದ್ದು, ಕೆರೆಗಳನ್ನು ನಿರ್ವಹಿಸ್ತಿದ್ದದ್ದು ಇಲ್ಲಿವರೆಗೂ ರೈತರುಗಳೇ. ಎಲ್ಲ ಥರದಲ್ಲೂ ನಿರ್ವಹಿಸ್ತಿದ್ದದ್ದು. ಅಲ್ಲಿರುವಂಥ ನೀರನ್ನು ಬಳಕೆ ಮಾಡುವಂಥದ್ದು ಇರ್ಬೋದು, ಅಲ್ಲಿ ಹೂಳು ತೆಗೆಯುವಂಥದ್ದು ಇರ್ಬೋದು, ಏರಿನ ದುರಸ್ತಿ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಕಾಲುವೆನ ರಿಪೇರಿ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಎಲ್ಲ ಮಾಡ್ತಾ ಇರೋದು ರೈತರುಗಳೇ ಮಾಡ್ಕೊಳ್ತಾ ಇರೋದು. ಇತ್ತೀಚಿನ ವರ್ಷಗಳಲ್ಲಿ ನೀರಾವರಿ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು PWD ಇಲಾಖೆ 5 ಇಲಾಖೆ ಇರುವಾಗೆ ಕೆರೆಯಲ್ಲಿ ಯಾರಾದರೂ ರೈತರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಮರಳು ತೆಗಿತಾ ಇದ್ದೀರಿ, ಹೂಳು ತೆಗಿತಾ ಇದ್ದೀರಿ ಅಂತೇಳಿ ಭಾಳಷ್ಟು ಸಮಸ್ಯೆಗಳನ್ನು ಉದ್ಭವ ಮಾಡ್ತಾ ಇದ್ದವು. 2016ರಲ್ಲಿ ನಾನು ಚುನಾಯಿತ ಪ್ರತಿನಿಧಿ ಜಿಲ್ಲಾ ಪಂಚಾಯತಿನಲ್ಲಿದ್ದಾಗ ಸರ್ಕಾರಕ್ಕೆ ಒಂದು ಕಾಗದ ಬರೆದಿದ್ದೆ. ನನಗೆ A1 ಮಾಡಿ ಅದರ್ಸ್ 100 ಜನ ಅಂತೇಳಿ ಮಂಡ್ಯ SP ನನಗೆ FIR ಮಾಡಿದರು. FIR ಮಾಡಿದ್ಮೇಲೆ ಸರ್ಕಾರಕ್ಕೆ ಕಾಗದ ಬರೆದೆ. ನೋಡ್ರಪ್ಪ, ಕೆರೆಯಲ್ಲಿ ರೈತನ ಪಾತ್ರ ಏನು, ಕೆರೆ ನಿರ್ಮಾಣ ಮಾಡಿದ್ದಾರೋ ಅದನ್ನು ನಿರ್ವಹಿಸಬೇಕಾಗಿರೋದು ಯಾರೋ, ಇದರಲ್ಲಿ ಏನೇನು ಆಡಳಿತಾತ್ಮಕವಾಗಿ ತೊಂದರೆ ಕೊಡ್ಬೋದು ನೀವು ಅಧಿಕಾರಿಗಳು, ಮರಳು ಸೇಕರಣೆ ಆಗೋದು ಹರಿಯ ನೀರಲ್ಲಾಗ್ತದ, ನಿಂತ ನೀರಲ್ಲಾಗ್ತದ. ಹಿಂದೆಲ್ಲ ಅನಾದಿ ಕಾಲದಿಂದ ಕೆರೆ ನಿರ್ಮಾಣ ತೆಗೆದು ಇಲ್ಲಿವರೆಗೆ ರೈತ ಅಲ್ಲಿ ನೀರು ಬಳಸ್ಕೊಳ್ಳುವಂಥದ್ದು, ಅಲ್ಲಿ ಗೋಡು ಮಣ್ಣು ತೆಗೆದು ಜಮೀನು ಕೊಡ್ಕೊಳ್ಳುವಂಥದ್ದು, ಅದ್ರ ಮಣ್ಣು ತಗೊಂಡು ತೆಂಗಿನ ತೋಟ ಕೊಡ್ಕೊಳ್ಳುವಂಥದ್ದು, ಎಲ್ಲ ಕಾಲದಲ್ಲೂ ಅವನೇ ಸಂಪೂರ್ಣವಾಗಿ ಕೆರೆಯಲ್ಲಿರುವಂಥ ಹೂಳನ್ನು ಅವನೇ ತಗೊಳ್ತಿದ್ದ. ₹1 ಹಣ ಖರ್ಚು ಮಾಡಿಸ್ತಿಲ್ಲ ಸರ್ಕಾರದ. ಇತ್ತೀಚಿನ ದಿನಗಳಲ್ಲಿ ಟೆಂಡರ್ ಕೊಟ್ಟು ಅನವಶ್ಯಕವಾಗಿ ದುಡ್ಡು ಮಾಡೋ ಉದ್ದೇಶದಿಂದ ಶಾಸಕರುಗಳು, ಮಂತ್ರಿಗಳು ಮತ್ತು ಅಧಿಕಾರಿಗಳು, ಗುತ್ತಿಗೆದಾರರು ಇಷ್ಟು ಜನ ಸಾಮೀಲಾಗಿ ಆ ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ನಾವು ಸರ್ಕಾರದಿಂದ ನಾವು ಹೂಳು ತೆಗಿತೀವಿ ಅಂತೇಳಿ ಅವೆಲ್ಲ ರದ್ದು ಮಾಡುವಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಸರ್ಕಾರದಲ್ಲಿ ನನಗೆ ಗೊತ್ತಿರುವಂಥದ್ದು. ಇದು ಸುಮಾರು 2017-18ರಲ್ಲಿ ಆಗಿರಬೇಕು ಅಂತ ಅನ್ಕೋತೀನಿ ನಾನು, 19-20ರಲ್ಲೇ. ಇವೆಲ್ಲ ಕೆರೆಯಲ್ಲಿ ಯಾವುದೇ ರೈತ ಯಾವುದೇ ಒಂದು ಹೂಳೆತ್ತಿದ್ರೆ, ಮಣ್ಣು ತಕ್ಕೊಂಡ್ರೆ ಅಥವಾ ಅದರೊಳಗೆ ಮರಳು ಸೇಕರಣೆ ಆಗಲ್ಲ ಅಂತ ತಜ್ಞ ಇಲಾಖೆಯ ಮೈನ್ಸ್ ಆ್ಯಂಡ್ ಜಿಯಾಲಜಿಯನ್ನು ರಿಪೋರ್ಟ್ ಕೊಟ್ಟಾದ್ಮೇಲೆ ಅಲ್ಲೇನೇನು ಬೇಕಾದ್ರೂ ತೆಗಿಬೋದು ಅನ್ನೋದು ಸರ್ಕಾರದಲ್ಲೇ ಸರ್ಕ್ಯುಲರ್ ಆಗಿದೆ. ಅದು ಗೊತ್ತಾಗಿರ್ಬೇಕು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಗೊತ್ತಾಗಿರ್ಬೇಕು. ತಹಸೀಲ್ದಾರ್ ಅಂತ ಹೇಳ್ಕೊಳ್ಳುವಂಥವ್ರು, ಕಂದಾಯ ಇಲಾಖೆಯವ್ರಿಗೆ, PWD ಇಲಾಖೆಯವ್ರಿಗೆ ಮತ್ತು ನೀರಾವರಿ ಇಲಾಖೆ ಎಲ್ರಿಗೂ ಗೊತ್ತಿರಬೇಕು. ಯಾವುದೇ ಸಂದರ್ಭದಲ್ಲೂ ರೈತನ ತಡೆಯುವಂಥದ್ದು, ರೈತನಿಗೆ ಅಡಚಣೆ ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇದ್ದಂಗಿಲ್ಲ. ಒಂದು ವೇಳೆ ಅದೊಂದು ಊರಲ್ಲೇ ಮಾಡ್ತಾರೆ ಅಂದರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ JCB, ಹಿಟಾಚಿ ತಗೊಂಡು ಸಾವಿರಾರು ಟ್ರ್ಯಾಕ್ಟ್ರಲ್ಲಿ ಮಣ್ಣು ಹೊಡಿತಾ ಇದ್ದಾರೆ. ಅದ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ನೀವು ಕೇಳಬೇಕು. ಅಲ್ಲಿ ರೈತರುಗಳು ಭಾಳ ಗಟ್ಟಿತನದಿಂದ ನಿಂತು ನಿಮ್ಮ ಕೆರೆ ಹೂಳೆತ್ತುಕೊಂಡು ಹೆಚ್ಚಿನ ನೀರನ್ನು ಉಳಿಸೋ ಅಂತರ್ಜಲ ಅದು ವೃದ್ಧಿ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಕೋಬೇಕು. ಯಾವ ದೊಣೆ ನಾಯಕನ ಅಪ್ಪಣೆ ಇಲ್ಲ. ಇವನು ಕೊಟ್ಟಿರೋದು 5 ವರ್ಷ ಮಾತ್ರ ಅವಕಾಶ. ಯಾವುದೇ ಚುನಾಯಿತ ಪ್ರತಿನಿಧಿಗೆ ಶಾಶ್ವತವಾಗಿರುವಂಥದ್ದು ರೈತರು ಮತ್ತು ಆ ಊರಿನ ಕೆರೆಗಳು ಅದು ಎಲ್ಲ ಕಾಲಕ್ಕೂ ಇರಬೇಕಾಗಿರುವಂಥದ್ದು. ಒಬ್ಬೊಬ್ಬ ಬಂದಾಗ ಅವನ ಮನಸ್ಥಿತಿಗೆ ಅನುಗುಣವಾಗಿ ಮಾತಾಡ್ತೀನಿ ಅನ್ನೋದಕ್ಕೆ ಕಾನೂನುಗಳನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಗಟ್ಟಿತನದಿಂದ ಹೇಳಿ ಬೆಳಿಗ್ಗೆಯಿಂದ ನೀವು ಹೂಳೆತ್ತುವಂಥ ಕೆಲಸ ಮಾಡಿ. ನಿಮ್ಗೇನಾದ್ರು ಅಧಿಕಾರಿಗಳೇನಾದ್ರು ತಡೆಯುವಂಥದ್ದಾದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ನಿಮ್ಮ ಜಿಲ್ಲಾಧಿಕಾರಿಗಳಿಗಿರ್ಬೋದು, ನಿಮ್ಮ AC ಅವ್ರಿಗಿರ್ಬೋದು, ನಿಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿರ್ಬೋದು, ಅವರಿಗೆ ತಿಳಿ ಹೇಳುವಂಥ ಕೆಲಸನ ನಾವು ಮಾಡ್ತಿದ್ದೀವಿ. PWD ಇರಲಿ, ಅದು ಇರಿಗೇಷನ್ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಅರ್ಥೈಸ್ಕೊಂಡು ನೀವು ಹೂಳೆತ್ತಕ್ಕೆ ನೀವು ಮುಂದಾಗಬೇಕು. ಯಾವುದೇ ಚುನಾಯಿತ ಪ್ರತಿನಿಧಿಗೆ ಅವನದೇ ಆದ ವ್ಯಾಪ್ತಿನಲ್ಲಿ ಕೆಲಸ ಮಾಡೋದಿದೆ, ಅದನ್ನು ಮಾಡಲಿ. ಹೊಸದಾಗಿ ಏನಾದ್ರು ಸರ್ಕ್ಯುಲರ್ ಮಾಡಿ ಅವನು ತಂದು ಅವ್ರ ಮೇಲೆ ಅವ್ರ ಊರ ಕೆರೆ ಮುಂದೆ ಒಂದು ನಾಮಫಲಕ ಹಾಕಲಿ, ಅವತ್ತೂ ಬರಲ್ಲ. ಯಾವುದೇ ನಿರ್ಬಂಧಿತ ನಾಮಫಲಕ ಇಲ್ಲದೆ ಇರೋ ಕಡೆ ನೀವು ಯಾವ ದೊಂಡೆ ನಾಯಕನ ಅಪ್ಪಣೆ ಕೇಳಬೇಡಿ, ನೀವು ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.